ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ನೋಟ್ಸ್ ಯೂಸ್ ಆಯ್ತು ಅಂತ ಅನ್ಕೊಂತೀನಿ. ದಯವಿಟ್ಟು ನೀವು ಫ್ರೀ ಇದ್ದಾಗ ಎಲ್ಲರೂ ಸ್ವಲ್ಪ ಒಂದ್ಸಲ ಕಣ್ಣಾಡ್ಸಕ್ ಟ್ರೈ ಮಾಡಿ. ಇನ್ನ ಇನ್ನೊಂದು ಇವಾಗ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಿರೋದು ಸ್ವಲ್ಪ ಡೀಟೇಲ್ಡ್ ನೋಟ್ಸ್ ಇದೆ ದಟ್ ವಿ ವಿಲ್ ಶೇರ್ ಇಟ್ ದ ಎಂಡ್ ಆಫ್ ದ ಕ್ಲಾಸಸ್. ಸೊ ಈಗಲೇ ಓದಿದ್ರೆ ನಿಮ್ಗೆ ಸ್ವಲ್ಪ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ನೋಟ್ಸ್ ಆಗಿ ಕಳಿಸಿದೀವಿ. ಸೊ ಫ್ರೀ ಇದ್ದಾಗ ಓದೋದಕ್ಕೆ ಟ್ರೈ ಮಾಡಿ. ಸಿಸ್ಟಮ್ ಮಸಲ್ಸ್ ಮತ್ತೆ ಸ್ಕೆಲಿಟನ್ ಎರಡು ಸೇರಿ ಕೂಡ ನಮಗೆ ಲೋಕೋಮೋಷನ್ ಅಂದ್ರೆ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಟುಗೆದರ್ ದೇ ಪ್ರೊಟೆಕ್ಟ್ ಆರ್ ಇಂಟರ್ನಲ್ ಆರ್ಗನ್ಸ್. ಸೊ ಮಸಲ್ಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಆಗ್ಲೇ ಹೇಳ್ದಂಗೆ. ಅಂಡ್ ಮಸಲ್ಸ್ ಏನಪ್ಪಾ ಅಂದ್ರೆ ಅದ್ರ ಫೈಬರ್ಸ್ ಮೇಲೆ ರಿಲೈ ಆಗುತ್ತೆ ಮೂವ್ಮೆಂಟ್ ಗೆ. ಸೊ ಕಾಂಟ್ರಾಕ್ಟೈಲ್ ಫೈಬರ್ಸ್ ಅಂತ ಇರುತ್ತೆ. ಮಸಲ್ ಇಸ್ ಮೇಡ್ ಅಪ್ ಆಫ್ ಫೈಬರ್ಸ್. ನಿಮ್ಗೆ ನೆನ್ಪಿರ್ಬೇಕು, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ನಾವು ಆ ಸೆಲ್ಸ್ ಶೇಪ್ ಹೇಗಿರುತ್ತೆ. ವಿಲ್ ರಿಪೀಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಈ ಫೈಬರ್ಸ್ ಮೇಲೆ ಕಂಪ್ಲೀಟ್ ಆಗಿ ರಿಲೈ ಆಗುತ್ತೆ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಲೋಕೋಮೋಷನ್ ಮೂವ್ಮೆಂಟ್ ಹೇಗಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಮಸಲ್, ಒಂದ್ ಮಸಲ್ ಮೂವ್ಮೆಂಟ್ ಅಂದ್ರೆ ಪುಲ್ ಮೆಕ್ಯಾನಿಸಮ್ ಅಂದ್ರೆ ಇನ್ನೊಂದು ಮಸಲ್ ಪುಷ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಎವ್ರಿ ಮಸಲ್ ವಿಲ್ ಏನೋ ಬ್ರದರ್ ಆರ್ ಸಿಸ್ಟರ್ ಆಫ್ ಹಿಮ್. ಕಾರ್ಡಿಯಾಕ್ ಮಸಲ್ ಅಂತ. ಸೊ ಯಾವುದೇ ಒಂದು ಟಿಶ್ಯೂ ನೋಡಿದ್ರೆ ಮುಂಚೆ ಗೋಯಿಂಗ್ ಬ್ಯಾಕ್ ಟು ದ ಫಸ್ಟ್ ಕ್ಲಾಸ್, ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಸೊ ಈ ಮೂರು ಡಿಫ್ರೆಂಟ್ ಟಿಶ್ಯೂ ಅಥವಾ ಮಸಲ್ ಅಲ್ಲಿ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ ಅಂಡ್ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನ್. ಸೊ ನೆಕ್ಸ್ಟ್ ನೋಡ್ತೀವಿ ಅಂತ ಅಂದ್ರೆ ಸ್ಕೆಲಿಟಲ್ ಮಸಲ್ ಹೆಂಗ್ ಅಟ್ಯಾಚ್ ಆಗಿರುತ್ತೆ, ಅದ್ರದ್ದು ಅದು ಎಲ್ಲಿ ಅಟ್ಯಾಚ್ಮೆಂಟ್ ಅಂದ್ರೆ ಬೇಸಿಕಲಿ ಸ್ಕೆಲಿಟಲ್ ಮಸಲ್ ಬೋನ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಅದ್ರದ್ದು ಮೇನ್ ಫಂಕ್ಷನ್ ಏನಂತಂದ್ರೆ ಆ ಬಾಡಿ ಮೂವ್ಮೆಂಟ್ ನ ಫೆಸಿಲಿಟೇಟ್ ಮಾಡೋದು. ಅದರಲ್ಲಿ ನ್ಯೂಕ್ಲಿಯಸ್, ಅದು ಹೇಳಿದ್ವಿ ಅಲ್ಲ, ಸ್ಪಿಂಡಲ್ ಶೇಪ್ಡ್ ಇತ್ತು ಅವಾಗ ನಾವು ನೋಡಿದಾಗ ಸೆಲ್ಸ್. ಅದು ಅದರಲ್ಲಿ ನ್ಯೂಕ್ಲಿಯಸ್ ಮಲ್ಟಿಪಲ್ ಇರುತ್ತೆ, ತುಂಬಾ 2-3, ಒಂದು ಸೆಲ್ಗೆ 2-3 ನ್ಯೂಕ್ಲಿಯಸ್ ಇರುತ್ತೆ. ಮತ್ತೆ ಅದ್ರದ್ದು ಕಂಟ್ರೋಲ್ ಮೆಕ್ಯಾನಿಸಮ್ ಬಂದು ವಾಲಂಟ್ರಿ, ನನಗೆ ಬೇಕಿದ್ರೆ ಮಾತ್ರ ಅದನ್ನ ನಾನು ಮೂವ್ಮೆಂಟ್ ಮಾಡ್ತೀನಿ, ಅದರ್ ದನ್ ದಟ್ ಐ ಕಾಂಟ್ ಮೂವ್ ದ ಮಸಲ್. ಸೊ ಅದು ಶೇಪ್ ಬಂದು ಸಿಲಿಂಡ್ರಿಕಲ್ ಇರುತ್ತೆ ಆ ಮಸಲ್, ಆ ಸ್ಕೆಲಿಟಲ್ ಮಸಲ್ದು ಶೇಪ್ ಬಂದು. ಸೊ ಇನ್ನೊಂದ್ ತರದ್ ಬಂತಂದ್ರೆ ಸ್ಮೂತ್ ಮಸಲ್ ಅಂತ ಹೇಳ್ತೀವಿ. ವೆಸಲ್ಸ್ ಇರ್ಬೋದು, ಆರ್ಟರೀಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಸೊ ನಮ್ಮ ಸ್ಟೊಮಕ್ ಇರ್ಬೋದು, ಈ ಎಲ್ಲಾ ಆರ್ಗನ್ಸ್ ನ ಸುತ್ತ ಇರುತ್ತೆ. ಸೊ ಅದ್ರದ್ದು ಬೇಸಿಕಲಿ ಏನಪ್ಪಾ ಫಂಕ್ಷನ್ ಅಂತ ಅಂದ್ರೆ ಅದು ಟ್ಯೂಬ್ಸ್, ಯಾವ ಆರ್ಗನ್ ಹಾಲೋ ಆರ್ಗನ್ ನ ಕವರ್ ಮಾಡಿರುತ್ತೆ ಅದನ್ನ ಕಂಪ್ರೆಸ್ ಮಾಡಿ ಇಟ್ಕೊಳ್ಳೋದು, ಸೊ ದಟ್ ಫ್ಲಾಬಿ ಆಗ್ಬಿಡ್ಬಾರ್ದು ಅಂತ. ಅದರಲ್ಲಿ ನ್ಯೂಕ್ಲಿಯಸ್ ಸಿಂಗಲ್ ಇರುತ್ತೆ ಮತ್ತೆ ಸೆಂಟ್ರಲ್ ಇರುತ್ತೆ, ಇದರೆಲ್ಲ ಬೇರೆ ಬೇರೆ ಪೆರಿಫೆರಿಯಲ್ ಇರುತ್ತೆ. ಇನ್ನೊಂದು ಕಂಟ್ರೋಲ್ ಹೆಂಗಪ್ಪಾ ಅಂದ್ರೆ ನನಗೆ ಗೊತ್ತಿಲ್ಲ, ಕಂಟ್ರೋಲ್ ನಾನ್ ಮಾಡಲ್ಲ ಅದನ್ನ, ಅದು ವಾಲಂಟರಿ ಆಗಿ ಬೇಸ್ಡ್ ಆನ್ ದ ಸಿಸ್ಟಮಿಕ್ ಫಂಕ್ಷನ್ಸ್. ಅದ್ರದ್ದು ನಮ್ಮ ಸ್ಟೊಮಕ್ ಏನ್ ಫಂಕ್ಷನ್ ಇದೆ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ, ಅಥವಾ ಹಾರ್ಟ್ ಏನ್ ಫಂಕ್ಷನ್ ಇದೆ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ, ಅದ್ರ ನಮ್ಮ ಸ್ಕೆಲಿಟಲ್ ಮಸಲ್ಸ್ ಅಲ್ಲಿ ಸ್ಟ್ರಿಯೇಷನ್ ಇರುತ್ತೆ, ಅಂದ್ರೆ ಉದ್ದುದ್ದ ಇರುತ್ತಲ್ವಾ ಸೆಲ್ಸ್ ಸಿಲಿಂಡ್ರಿಕಲ್ ಆಗಿ, ಮಧ್ಯ ದಾರ ತರ ಇರುತ್ತೆ. ಬಟ್ ಸ್ಮೂತ್ ಮಸಲ್ಸ್ ಅಲ್ಲಿ ಅದಿರಲ್ಲ. ಅಂಡ್ ಸ್ಪಿಂಡಲ್ ಶೇಪ್ಡ್ ಅಂದ್ರೆ ಉದ್ದಕ್ಕೆ ಈ ತರ ಇರುತ್ತೆ, ಈ ಆಕಾರದಲ್ಲಿ. ಸೊ ಇದು ಸ್ಪಿಂಡಲ್ ಶೇಪ್ಡ್ ಸ್ಮೂತ್ ಮಸಲ್ ಆಯ್ತು. ನೆಕ್ಸ್ಟ್ ಬಂದು ಕಾರ್ಡಿಯಾಕ್ ಮಸಲ್. ಸೊ ಸ್ಪೆಸಿಫಿಕ್ ಆಗಿ ನಮ್ಮ ಹಾರ್ಟ್ ಸುತ್ತ ಒಂದು ಮಸಲ್ ಕವರ್ ಆಗುತ್ತೆ, ಅದು ಕಾರ್ಡಿಯಾಕ್ ಮಸಲ್ ಅಂತ ಹೇಳ್ತೀವಿ. ಸೊ ಅದು ಬೇಸಿಕಲಿ ಫಂಕ್ಷನ್ ಏನಪ್ಪಾ ಅಂತ ಅಂದು ನಮ್ಮ ಹಾರ್ಟ್ ನ ಕಂಪ್ರೆಸ್ ಮಾಡುವಂಥದ್ದು, ಸೊ ದಟ್ ನಮ್ಮ ಹಾರ್ಟ್ ಇಂದ ಬ್ಲಡ್ ಆಚೆ ಹೋಗುತ್ತೆ ಆರ್ಟರೀಸ್ ಇಂದ ಅಂತ ಅದ್ರದ್ದು ಫಂಕ್ಷನ್ ಆಗುತ್ತೆ. ನ್ಯೂಕ್ಲಿಯಸ್ ಬಂದು ಇದ್ರಲ್ಲೂ ಕೂಡ ಸೇಮ್ ಹೆಂಗೆ ನಮ್ಮ ಸ್ಮೂತ್ ಮಸಲ್ ಅಲ್ಲಿ ಇರುತ್ತೆ ಅದೇ ತರ ಸೆಂಟ್ರಲ್ ಮತ್ತೆ ಸಿಂಗಲ್, ಫಂಕ್ಷನ್ ಕೂಡ ವಾಲಂಟ್ರಿ ಇನ್ವಾಲಂಟ್ರಿ ಇರುತ್ತೆ. ಮತ್ತೆ ಸ್ಟ್ರೈಯೇಷನ್ಸ್ ಇರುತ್ತೆ ಇದರಲ್ಲಿ. ಅಂಡ್ ಸೆಲ್ಸ್ ಆರ್ ಬ್ರಾಂಚ್ಡ್. ಇಷ್ಟು ತುಂಬಾ ತಲೆ ಕೆಡ್ಸ್ಕೋಬೇಡಿ, ಜಸ್ಟ್ ಇಮ್ಯಾಜಿನ್ ದಟ್, ಜಸ್ಟ್ ರಿಮೆಂಬರ್ ದಟ್ ದೇರ್ ಆರ್ 3 ಟೈಪ್ಸ್ ಅಷ್ಟೇ. ಸೊ ಒಂದು ಸ್ಕೆಲಿಟಲ್ ಮಸಲ್ ಇರುತ್ತೆ, ಒಂದು ಸ್ಮೂತ್ ಮಸಲ್ ಇರುತ್ತೆ, ಕಾರ್ಡಿಯಾಕ್ ಮಸಲ್ ಇರುತ್ತೆ. ಸ್ಕೆಲಿಟಲ್ ಮಸಲ್ ಬೋನಿಗೆ ಅಟ್ಯಾಚ್ ಆಗಿರುತ್ತೆ, ಸ್ಮೂತ್ ಮಸಲ್ ಆರ್ಗನ್ಸಿಗೆ ಅಟ್ಯಾಚ್ ಆಗಿರುತ್ತೆ, ಕಾರ್ಡಿಯಾಕ್ ಮಸಲ್ ಹಾರ್ಟಿಗೆ ಅಟ್ಯಾಚ್ ಆಗಿರುತ್ತೆ. ಸ್ಕೆಲಿಟಲ್ ಮಸಲ್ ನಮ್ ಪ್ರಕಾರ ಫಂಕ್ಷನ್ ಮಾಡುತ್ತೆ, ಸ್ಮೂತ್ ಮಸಲ್ ಕಾರ್ಡಿಯಾಕ್ ಮಸಲ್ ಅದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ಅ ಬ್ರಾಡ್ ಬೇಸ್ ವಿಚ್ ವಿ ವಿಲ್ ಗೋ ವಿತ್. ಸೊ ನನ್ಗೂ ಇವತ್ತೇ ಗೊತ್ತಾಗಿದ್ದು 650 ಮಸಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಐ ನೆವರ್ ವೆಂಟ್ ವಿತ್ ದ ನಂಬರ್ಸ್. ಸೊ ಇಷ್ಟೊಂದು ಮಸಲ್ಸ್ ಇದೆ ನಮ್ಮ ಬಾಡಿಯಲ್ಲಿ, ಚಿಕ್ಕ ಚಿಕ್ಕ ಮಸಲ್ಸ್ ಎಲ್ಲ ಇರುತ್ತೆ. ನಮ್ಮ ಮುಖದ ಮೇಲೆ ಬಂತಂದ್ರೆ ವಿ ವಿಲ್ ಹ್ಯಾವ್ ಸ್ಮಾಲ್ ಮಸಲ್ಸ್, ಪುಟ್ ಮಸಲ್ಸ್ ಇರುತ್ತೆ. ಸೊ ಆತರ ನಂಬರ್ ಕೊಟ್ಟಾಗ 650 ಮಸಲ್ಸ್ ಇದೆ. ಸೊ ಆಗ್ಲೇ ಹೇಳ್ದಂಗೆ ದೇ ವರ್ಕ್ ಇನ್ ಪೇರ್ಸ್. ಸೊ ಒಂದ್ ಮಸಲ್ ಮುಂದಕ್ಕೆ ಪುಷ್ ಮಾಡಿದ್ರೆ ಇನ್ನೊಂದ್ ಮಸಲ್ ಹಿಂದಕ್ಕೆ ತಗೊಳುತ್ತೆ. ಸೊ ಮಸಲ್ ಮೂವ್ಮೆಂಟ್ ಹೆಂಗಪ್ಪಾ ಅಂತ ಅಂದ್ರೆ ಸ್ಕೆಲಿಟನ್ ಮೂವಬಲ್ ಜಾಯಿಂಟ್ ಹತ್ರ ಬೆಂಡ್ ಮಾಡೋದು ಅಥವಾ ಫ್ಲೆಕ್ಸ್ ಮಾಡೋದು, ಇದು ಅದ್ರದ್ದು ಮೂವ್ಮೆಂಟ್ ವರ್ಕ್ ಆಗುತ್ತೆ.
ಸೊ ಇನ್ನೊಂದು ಭಾಗ ಬರುತ್ತೆ ಟೆಂಡನ್ಸ್ ಅಂತ. ನಾವು ಜಾಯಿಂಟ್ ನ ಓದ್ಬೇಕಾದ್ರೆ ನೋಡಿದ್ವಿ. ಸೊ ಟೆಂಡನ್ ಏನಪ್ಪಾ ಅಂತಂದ್ರೆ ಈ ನಮ್ಮ ಜಾಯಿಂಟ್ ಗೆ ನಮ್ಮ ಮಸಲ್ ಜಾಯಿನ್ ಆಗ್ಬೇಕು ಅಂತಂದ್ರೆ ಆ ಮಸಲ್ ಫೈಬರೇ ಇರಕ್ ಆಗಲ್ಲ. ಸೊ ಆ ಕನೆಕ್ಟಿವಿಟಿ ಎಂಡ್ ಆಫ್ ದ ಮಸಲ್ ವಿಲ್ ಬಿ ಅ ಟೆಂಡನ್. ಅದು ಸ್ವಲ್ಪ ಟಾಟ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಸೊ ಅದ್ರ ಮುಖಾಂತರ ಫರ್ಮ್ ಆಗಿ ನಮ್ಮ ಜಾಯಿಂಟ್ಸ್ಗೆ ಅಥವಾ ಬೋನ್ಸ್ಗೆ ನಮ್ಮ ಮಸಲ್ ಅಟ್ಯಾಚ್ ಆಗುತ್ತೆ. ಸೊ ದೀಸ್ ಆರ್ ದ ಮಸಲ್ಸ್. ಸೊ ಆ ಮಸಲ್ಸ್ ನಿಮ್ಗೆ ಮುಖ ಅದು ಹೆಂಗಿದೆ ಮಸಲ್ದು ಹೆಸರುಗಳಂತಂದ್ರೆ ಆ ಮುಖದ ಪಾರ್ಟ್ ಏನಿದೆ ಅದ್ರ ಮೇಲೆ ಅದು ಮಸಲ್ಸ್ ಹೆಸರು ಬಂದಿದೆ. ಸೊ ಇದೆಲ್ಲ ಸುಮ್ನೆ ನೋಡ್ಕೊಳ್ಳಿ, ಜಸ್ಟ್ ನೀವು ನೋಡ್ಕೊಂಡಿರ್ತಾರ. ಬೈಸೆಪ್ಸ್ ಬೈಸೆಪ್ಸ್ ಅಂತೀವಿ, ಹಿಂದೆ ಮಸಲ್ ನ ಟ್ರೈಸೆಪ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಕಾಫ್ ಮಸಲ್ಸ್ ನ ಹ್ಯಾಮ್ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ. ಮಸಲ್ಸ್ ನ ಕ್ವಾಡ್ರಿಸೆಪ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಅದರಲ್ಲಿ 4 ಮಸಲ್ಸ್ ಬರ್ತವೆ. ಸೊ ಅದ್ ಬಿಟ್ರೆ ನಮ್ಮ ಬಾಡಿ ದೇಹ ಪಾರ್ಟ್ ಅದ್ರಲ್ಲೆಲ್ಲ ಈ ಭಾಗ ಎದೆ ಭಾಗದಲ್ಲಿ ಪೆಕ್ಟೋರಾಲಿಸ್ ಅಂತ ಹೇಳ್ತೀವಿ. ಸೊ ಇದೇ ರೀತಿ ತುಂಬಾ ಮಸಲ್ಸ್ ಇರುತ್ತೆ. ಐ ಡೋಂಟ್ ರಿಮೆಂಬರ್ ಇನ್ ನೇಮ್ಸ್, ತಲೆ ಕೆಟ್ಟೋಗ್ಬಿಡುತ್ತೆ ಅದು. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ರಿಮೆಂಬರ್ ಈ ಫೋಟೋನ ಯಾವಾಗಾರು ಫ್ರೀ ಇದ್ದಾಗ ಜಸ್ಟ್ ಗೋ ಥ್ರೂ ಅಷ್ಟೇ. ಇದು ಆಂಟಿರಿಯರ್ ವ್ಯೂ ಆಯ್ತು. ಪೋಸ್ಟಿರಿಯರ್ ವ್ಯೂ ಬಂದ್ರೆ ಇಷ್ಟೆಲ್ಲ ಮಸಲ್ಸ್ ಇರುತ್ತೆ. ಗ್ರೇಸಿಂಗ್ ಥ್ರೂ ನೀವು ಆಮೇಲೆ ನೋಡ್ಕೋಬಹುದು. ಬಟ್ ರಿಮೆಂಬರ್ ನೆನ್ಪಿಟ್ಕೊಳಕ್ ಅಷ್ಟೇ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಸೊ ಸ್ಟ್ರಕ್ಚರ್ ಹೆಂಗಿದೆ ಅಂತ ನಾವು ನೋಡಕ್ ಹೋದ್ರೆ ದಿಸ್ ಇಸ್ ಹೌ ಇಟ್ ಇಸ್ ಫಾರ್ಮ್ಡ್. ಮಸಲ್ ಅಂತ ತಗೊಂಡಾಗ ಆ ಮಸಲ್ ಕವರಿಂಗ್ ಹೇಗಿದೆ, ಸ್ಟ್ರಕ್ಚರ್ ಹೇಗ್ ಫಾರ್ಮ್ ಆಗುತ್ತೆ ಅಂತ ಅಂದ್ರೆ ಆ ಮಸಲ್ ಟಿಶ್ಯೂ ಮೇಲ್ಗಡೆ ಲೆಕ್ಕ ಹಾಕಿರ್ತೀವಿ ಅಲ್ವಾ ಒಂದು ವಸ್ತುಗಳನ್ನ, ಆ ತರ ಒಂದು ಚೀಲ ಇದೆ. ಅದನ್ನ ನಾವು ಫೇಶಿಯಾ ಅಂತ ಹೇಳ್ತೀವಿ. ಸೊ ಈ ಭಾಗ ಬಿಳಿ ಭಾಗ ಇದೆಯಲ್ವಾ ಅದು ಫೇಶಿಯಾ. ಅಲ್ಲಿ ಡೆನ್ಸ್ ಫೈಬ್ರಸ್ ಟಿಶ್ಯೂ ಅಂತ ಹೇಳ್ತೀವಿ. ಆ ಭಾಗಕ್ಕೆ ರಕ್ತ ಸಪ್ಲೈ ಇರಲ್ಲ. ಅದ್ರ ಕೆಲಸ ಏನಪ್ಪಾ ಅಂದ್ರೆ ಬಿಗಿ ಹಿಡಿಯೋದು, ಗಟ್ಟಿಯಾಗಿ ಹಿಡಿದಿಡೋದು. ಸೊ ಆ ಫೇಶಿಯಾ ಇನ್ನ ಮುಂದುವರೆದು ನಮ್ಮ ಬೋನಿ ಕವರ್ ಆಗುತ್ತಲ್ವಾ, ಇದನ್ನ ಮಸಲ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಸಜೈಟಲ್ ವ್ಯೂ ಕೊಟ್ಟಿದ್ದಾರೆ ಇವರು. ಸೊ ಮಸಲ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನ ಒಂದು ಚೀಲದಲ್ಲಿ ಹಾಕಿ ಆ ಜಾಯಿಂಟ್ ಗೆ ಅಂಟಿಸ್ದಂಗಿದೆ. ಸೊ ಇಲ್ಲಿ ನಮ್ಮ ಲಿಗಮೆಂಟ್ಸ್, ಟೆಂಡನ್ ಲಿಗಮೆಂಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಫೇಶಿಯಾ ಬರುತ್ತೆ. ನಾನು ಕರ್ಸರ್ ಮಾಡ್ತಾ ಇದೀನಿ, ಇಲ್ಲಿ ನಮ್ಮ ಫೇಶಿಯಾ ಬರುತ್ತೆ. ಸೊ ಆ ಮಸಲ್ ನ ಒಂದು ಕಟ್ ಮಾಡಿದ್ರೆ ನಾವು ಆ ಮಸಲ್ ನ ಆ ಸುತ್ತ ಭಾಗ ಇದೆಯಲ್ವಾ ಅದನ್ನ ನಾವು ಪೆರಿಮೈಸಿಯಂ ಅಂತ ಹೇಳ್ತೀವಿ. ಅದ್ರ ಒಳಗಡೆ ಭಾಗನ ಎಂಡೋಮೈಸಿಯಂ ಅಂತ. ಅಂದ್ರೆ ಇದು ಪೆರಿ ಎಂಡೋ ಅದೆಲ್ಲ ನಮಗೆ ಗೊತ್ತಿರುತ್ತೆ ಅಲ್ವಾ. ಪೂರ ಒಳಗಡೆ ಭಾಗ ಹೋದ್ರೆ ಎಂಡೋ ಅಂತ ಹೇಳ್ತೀವಿ, ಸುತ್ತ ಭಾಗನ ಪೆರಿಮೈಸಿಯಂ ಅಂತ ಹೇಳ್ತೀವಿ. ಪೆರಿಮೈಸಿಯಂ ಸುತ್ತ ಇರೋದನ್ನ ಅಂದ್ರೆ ಆ ಫೇಶಿಯಾ ಕೆಳಗಡೆ ಇರೋದನ್ನ ನಾವು ಎಪಿಮೈಸಿಯಂ ಅಂತ ಹೇಳ್ತೀವಿ. ಜಸ್ಟ್ ಇನ್ ಕೇಸ್ ನಮ್ನ ನೆನ್ಪಿಟ್ಕೊಳಕಷ್ಟೇ. ಆ ಮಸಲ್ನ ಕಟ್ ಮಾಡಿದ್ರೆ ಈ ರೀತಿ ಮಸಲ್ನ ಕಟ್ ಮಾಡಿದ್ರೆ, ಈ ಹೋಲ್ ಹಿಂಗ್ ಕಟ್ ಮಾಡಿದ್ರೆ ಮಧ್ಯಭಾಗ ಎಂಡೋಮೈಸಿಯಂ, ಸುತ್ತ ಎಪಿಫೈಸಿಯಂ, ಅದ್ರ ಮೇಲೆ ಪೆರಿಮೈಸಿಯಂ, ಅದ್ರ ಮೇಲೆ ನಮ್ಗೆ ಫೇಶಿಯಾ. ಆ ಫೇಶಿಯಾ ಹಿಡ್ಕೊಂಡು ಹೋಗಿ ನಮ್ಗೆ ಜಾಯಿಂಟ್ ಹತ್ರ ಟೆಂಡನ್ ಮುಖಾಂತರ ಅದನ್ನ ಜಾಯಿನ್ ಮಾಡಿಸುತ್ತೆ. ಸೊ ಪ್ರತಿಯೊಂದು ಮಸಲ್ಗುನು ವಿ ವಿಲ್ ಹ್ಯಾವ್ ಅ ಸಪರೇಟ್ ನರ್ವ್ ಸಪ್ಲೈ. ಏನೋ ನರ ಒಂದು ನರ್ವ್ ಸಪ್ಲೈ ಇರುತ್ತೆ, ಮತ್ತೆ ಒಂದು ಆರ್ಟ್ರಿ ಕೂಡ ಇರುತ್ತೆ ಬ್ಲಡ್ ಸಪ್ಲೈಗೆ. ಪ್ರತಿಯೊಂದು 650 ಮಸಲ್ ಇದೆ ಅಂದ್ರೆ 650 ಮಸಲ್ಸ್ಗೂ ವಿ ಡೂ ಹ್ಯಾವ್ ಅ ಇಂಡಿವಿಜುವಲ್ ಅಂಡ್ ಸಪರೇಟ್ ಬ್ಲಡ್ ಸಪ್ಲೈ ಆಸ್ ವೆಲ್ ಆಸ್ ನರ್ವ್ ಸಪ್ಲೈ. ಯಾಕಂತಂದ್ರೆ ಮಾಡದ ಬ್ರೈನ್ ಇಂದ ನನಗೆ ಸಿಗ್ನಲ್ಸ್ ಟ್ರಾನ್ಸ್ಫರ್ ಆಗೋದಕ್ಕೆ ವಿ ನೀಡ್ ಟು ಹ್ಯಾವ್ ಎ ಪರ್ಟಿಕ್ಯುಲರ್ ನರ್ವ್ ಕನೆಕ್ಷನ್. ಸೊ ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಕಾಣಿಸ್ತಿದೆ ಎಲ್ಲ ಯೆಲ್ಲೋ ಕಲರ್ ಇದೆಯಲ್ಲ, ಅದು ನ್ಯೂರಾನ್ಸ್ ಅಂದ್ರೆ ಮೋಟಾರ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ನಮ್ಮ ಸ್ಕೆಲಿಟನ್ಸ್ಗೆ ಕನೆಕ್ಟ್ ಆಗಿ, ಸ್ಕೆಲಿಟನ್ ಮಸಲ್ಗೆ ಕನೆಕ್ಟ್ ಆಗಿರೋರ್ನ ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಅದೇ ರೀತಿ ಈ ರೆಡ್ ಕಲರ್ಸ್ ನೋಡ್ತಿದೀವಲ್ವಾ ಅದು ಆರ್ಟರೀಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಓವರ್ ಆಲ್ ಸ್ಟ್ರಕ್ಚರ್. ಇನ್ನ ಮುಂದೆ ಬರೆದು ಇನ್ನು ಡೈಸೆಕ್ಟ್ ಮಾಡಿದ್ರೆ ಪ್ರತಿಯೊಂದು ಮಸಲ್ಸ್ ಅಲ್ಲೂ ವಿ ಡೂ ಹ್ಯಾವ್ ಚಿಕ್ಕದು ಸಾರ್ಕೊಲೆಮಾ ಅಂತ ಹೇಳ್ತೀವಿ. ಒಂದೊಂದು ಶೀಟ್ ಇಲ್ಲಿ ನೋಡ್ತೀವಿ ಪುಟ್ಟು ಮಸಲ್ ಫೈಬರ್ಸ್ ಜಾಯಿನ್ ಆಗಿದೆ. ಸೊ ಅದಕ್ಕೆ ಅಂತ ಹೇಳ್ತೀವಿ. ಆ ಸಾರ್ಕೊಲೆಮಾ ಒಳಗಡೆ ಹೋಗ್ತಿದೀವಿ ಅಂತ ಅಂದ್ರೆ ಅದು ಮಯೋಫೈಬ್ರಿಲ್ಸ್ ಅಂತ ಹೇಳ್ತೀವಿ. ಈ ಮಯೋಫೈಬ್ರಿಲ್ಸ್ ಆರ್ ದ ಬೇಸ್ ಆಫ್ ದ ನಮ್ಮ ಮಸಲ್ಸ್. ಈ ತರ ಬ್ಯಾಂಡ್ ತರ ಇದೆ, ಫುಲ್ ಚಿಕ್ಕ ಬ್ಯಾಂಡ್ ತರ ಇದೆ. ಆ ಮಯೋಫೈಬ್ರಿಲ್ಸ್ ಒಳಗಡೆ ಇರೋದೇ ನಮ್ಮ ಸೆಲ್ಸ್ಗಳು, ಸ್ಕೆಲಿಟಲ್ ಮಸಲ್ ಸೆಲ್ಸ್ಗಳು. ಸೊ ಹೆಂಗಪ್ಪ ಅಂದ್ರೆ ಒಂದು ಸ್ಕೆಲಿಟಲ್ ಮಸಲ್ ಅಥವಾ ಸ್ಮೂತ್ ಮಸಲ್ ಅಥವಾ ಕಾರ್ಡಿಯಾಕ್ ಮಸಲ್ ಅದು ಒಟ್ಟಿಗೆ ಕೂತ್ಕೊಂಡು ಏನಾಗುತ್ತೆ ಮಯೋಫೈಬ್ರಿಲ್ ಆಗುತ್ತೆ. ಈ ಮಯೋಫೈಬ್ರಿಲ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾರ್ಕೊಲೆಮಾ ಆಗುತ್ತೆ. ಈ ಸಾರ್ಕೊಲೆಮಾ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಶೇಪ್ ತಗೊಳುತ್ತೆ. ಎಂಡೋಮೈಸಿಯಂ
ಪೆರಿಮೈಸಿಯಂ ಅಂತ ಇರುತ್ತೆ. ಅದ್ರ ಮೇಲೆ ನಮ್ಗೆ ಕವರಿಂಗ್ ಬರೋದು ನಮ್ಮ ಫೇಶಿಯಾ. ಆ ಫೇಶಿಯಾ ಮೇಲ್ಗಡೆ ನಮ್ಮ ನ್ಯೂರಾನ್ಸ್ ಮತ್ತೆ ಆರ್ಟ್ರೀಸ್ ಬರುತ್ತೆ. ಆ ಫೇಶಿಯಾ ಹಿಡಿದು ನಮ್ಮ ಟೆಂಡನ್ ಮುಖಾಂತರ ನಮ್ಮ ಬೋನ್ಗೆ ನಮ್ಮ ಮಸಲ್ ನ ಜಾಯಿನ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ಎನಿ ಸ್ಕೆಲಿಟನ್ ಮಸಲ್ ವಿಲ್ ಹ್ಯಾವ್ ಅ ಸ್ಟ್ರಕ್ಚರ್ ಆಫ್ ಇಟ್ಸ್ ಓನ್. ಇಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆಯಾ? ಐ ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ಆಸ್ ಸಿಂಪಲ್ ಆಸ್ ಇಟ್ ಇಸ್ ಪಾಸಿಬಲ್. ಏನಾದ್ರೂ ಡೌಟ್ ಇದ್ರೆ ವಿಲ್ ಕ್ಲಾರಿಫೈ ಇಟ್ ಹಿಯರ್ ಓನ್ಲಿ. ಶಶಿಕಲಮ್ಮ, ಈ ಅರ್ಥ ಮಾಡ್ಕೋತಾ ಇದೀವಿ, ಪೂರ್ತಿ ಅಷ್ಟೊಂದು ಡೀಟೇಲಿಂಗ್ ಗೊತ್ತಾಗೋದಿಲ್ಲ. ನೋ ಪ್ರಾಬ್ಲಮ್ ಅಕ್ಕ. ಐ ಥಿಂಕ್ ಇದೆಲ್ಲ ಒಲಟೈಲ್ ಇರುತ್ತೆ, ಒಂದ್ ಗ್ರಿಪ್ ಸಿಕ್ಕಿದ್ರೆ ಸಾಕು ನಿಮ್ಗೆ, ನಾಟ್ ಟು ಗೋ ಡಿಗ್ ಇನ್ ಡೀಟೇಲ್ಸ್. ನೋ ಪ್ರಾಬ್ಲಮ್. ಓಕೆ, ನಾವು ಬರೀ ಆಡು ಭಾಷೆಗಳಲ್ಲಿ ನೋಡ್ಕೊಂಡಿದ್ವಿ ಅಷ್ಟೇ ಹೊರತು ಇವಾಗ ಇನ್ ಡೀಟೇಲ್ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇದೀವಿ ಅಷ್ಟೇ. ಆಯ್ತು, ಗ್ರೇಟ್ ಅಕ್ಕ. ಸರಿ, ಹಾಗಾದ್ರೆ ಸೊ ಏನಿದ್ರು ಲೇಟರ್ ಡೌಟ್ಸ್ ಇದ್ರು ಡಿಸ್ಕಸ್ ಮಾಡೋಣ. ನೋ ಪ್ರಾಬ್ಲಮ್. ಓಕೆ ಮ್ಯಾಮ್, ಶೋರ್. ಸೊ ಮೂವಿಂಗ್ ಅಹೆಡ್. ಸೊ ಇದು ಐ ಥಿಂಕ್ ಇದೆಲ್ಲ ತುಂಬಾ ಜಾಸ್ತಿ ಆಗತ್ತೆ. ಇದು ಈ ಸ್ಲೈಡ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಮೂವ್ ಆಗ್ಬೇಕು, ಮಸಲ್ ಕಾಂಟ್ರಾಕ್ಟ್ ಆಗ್ಬೇಕು ಅಂತ ನನ್ಗೆ ಹೆಂಗ್ ಗೊತ್ತಾಗುತ್ತೆ, ಮಸಲ್ ಹೆಂಗ್ ಗೊತ್ತಾಗುತ್ತೆ ಅಂತ ಆ ಪರ್ಟಿಕ್ಯುಲರ್ ಫಂಕ್ಷನ್ ನ ಡೈಸೆಕ್ಟ್ ಮಾಡಿ ಬೇಸಿಕ್ ಲೆವೆಲ್ ತನಕ ಹೇಳಿದ್ದಾರೆ. ಸೊ ಐ ಥಿಂಕ್ ಸುಮ್ನೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಿಮ್ಗೆ ಆಗ್ಲೇ ಮೋಟೋ ನ್ಯೂರಾನ್ ಅಂತ ತೋರಿಸಿದ್ನಲ್ವಾ ಕನೆಕ್ಷನ್ಸ್, ಇಲ್ಲಿ ಆ ತರ ನಮ್ ನ್ಯೂರಾನ್ಸ್ ಕೂತಿದೆ ನೋಡಿ, ಹಿಡಿದಿಟ್ಟಿದೆ ಇಲ್ಲಿ ಈ ತರ ಕೂತಿದೆ. ಸೊ ಆ ಜಂಕ್ಷನ್ ಅಲ್ಲಿ ಎಲ್ಲ ಕೆಮಿಕಲ್ ಮೆಸೇಜಸ್ ಪಾಸ್ ಆಗುತ್ತೆ. ಏನೇ ಇದ್ರೂ ಮೆಸೇಜಸ್ ಪಾಸ್ ಆಗ್ಬೇಕು, ಇಲ್ಲ ಮಾತಾಡ್ಬೇಕು, ಇಲ್ಲ ಏನಾದ್ರು ವಸ್ತುಗಳು ಒಳಗ್ ಬರ್ಬೇಕು, ಹೊರಗೆ ಹೋಗ್ಬೇಕು. ಹೆಂಗ್ ನಾವು ಮೆಸೇಜಸ್ ಪಾಸ್ ಮಾಡ್ತೀವಿ ಅದೇ ರೀತಿ ಈ ಜಾಗದಲ್ಲಿ, ಆ ಜಂಕ್ಷನ್ ಜಾಗದಲ್ಲಿ ನ್ಯೂರೋ ಮಸ್ಕ್ಯುಲರ್, ಈ ಮಸಲ್ ಮತ್ತೆ ನರ್ವ್, ಈ ಜಂಕ್ಷನ್ ನಲ್ಲಿ ನಮಗೆ ಎಲ್ಲ ಮೆಸೇಜಸ್ ಟ್ರಾನ್ಸ್ಫರ್ ಆಗುತ್ತೆ. ಏನಾದ್ರು ಮೆಸೇಜ್ ಬರ್ಬೇಕಾದ್ರೂ ಅಷ್ಟೇ, ನಮ್ಮ ಮಸಲ್ ಇಂದ ಆಚೆ ಹೋಗ್ಬೇಕಾದ್ರೂ ಅಷ್ಟೇ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಹೆಂಗಪ್ಪ ಅಂದ್ರೆ ಅಲ್ಲಿ ಏನಿಲ್ಲ, ಜಸ್ಟ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈಗ ಒಂದು ಈ ತರ ಫಾರ್ಮ್ ಆಗಿರುತ್ತೆ, ಸಿನಾಪ್ಟಿಕ್ ಮೆಂಬ್ರೇನ್ ಆಗಿರುತ್ತೆ, ವೆಸಿಕಲ್ಸ್ ಇರ್ತವೆ ಈ ನ್ಯೂರಾನ್ಸ್ ಅಡಿ. ಸೊ ಈಗ ಬ್ರೈನ್ ಇಂದ ಏನಾದ್ರು ಮೆಸೇಜ್ ಬರುತ್ತೆ ಅಂದ್ರೆ ನನ್ಗೆ ಏನಾಗುತ್ತೆ, ಈ ಮೆಂಬ್ರೇನ್ ಇದೆಯಲ್ವಾ ಅಲ್ಲಿ ಓಪನ್ ಅಪ್ ಮೆಸೇಜ್ ಪಾಸ್ ಆಗುತ್ತೆ. ಹೆಂಗೆ? ಥ್ರೂ ATP. ನಮ್ಮ ಎನರ್ಜಿದು ಬೇಸಿಕ್ ಫೌಂಡೇಶನ್. ಆ ATPs ಬಂದ್ರೆ 1 ATP 2 ATP 3 ATP ಅಂತ ಹೇಳ್ತೀವಿ. ಆ ಎನರ್ಜಿ ಫಾರ್ಮ್ ಆಗದೆ ಅಲ್ಲಿಂದ. ಸೊ ಆ ಎನರ್ಜಿ ಒಳಗಡೆ ಬಂದಾಗ ನಮ್ಗೆ ಈ ಮೆಂಬ್ರೇನ್ಗೆ ಗೊತ್ತಾಗುತ್ತೆ ನಾನು ಏನೋ ಮಾಡ್ಬೇಕು ಇವಾಗ ಅಂತ. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಮ ATP ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಸಿನಾಪ್ಟಿಕ್ ವೆಸೈಕಲ್ಸ್ ಹೆಂಗೆ ATPs ನ ಮೂವ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ತರ ಏನೋ ಒಂದಿದೆ ಅಂತ ಅನ್ಕೊಳ್ಳಿ, ನನ್ಗೆ ಯಾರೊಬ್ರು ಮೆಸೇಜ್ ಕೊಡ್ತಾರೆ. ಅದೇ ರೀತಿ ನನ್ನ ನರ್ವ್ಸ್ ಜಂಕ್ಷನ್ ಅಲ್ಲಿ ನಂಗೆ ಮೆಸೇಜ್ ಬರುತ್ತೆ, ಮಸಲ್ಸ್ ಕಾಂಟ್ರಾಕ್ಟ್ ಆಗ್ಬೇಕು, ಮೂವ್ ಆಗ್ಬೇಕು, ಆಕ್ಟ್ ಆಗ್ಬೇಕು ಅನ್ನೋದು. ಸೊ ಅದೇ ಈ ರೀತಿ ಬೇಡ, ಇದು ಬೇಕಾಗಲ್ಲ. ಅದೇ ATP ರಿಲೀಸ್ ಆದಾಗ ಸೋಡಿಯಂ ಎಫ್ಲಕ್ಸ್ ಆಗುತ್ತೆ, ಅವಾಗ ನಮ್ಗೆ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಬರೋದು ಗೊತ್ತಾಗುತ್ತೆ. ಸೊ ಮಯೋಫೈಬ್ರಿಲ್ ಬಗ್ಗೆ ಹೇಳಿದ್ವಿ. ಮಯೋಫೈಬ್ರಿಲ್ ಅಲ್ಲಿ ಫಿಲಮೆಂಟ್ ಅಂಡ್ ಥಿನ್ ಫಿಲಮೆಂಟ್ ಅಂತ ಇರುತ್ತೆ. ಜಸ್ಟ್ ರಿಮೆಂಬರ್ ದಟ್ ಮಯೋಫೈಬ್ರಿಲ್ ಆ ಬೇಸಿಕ್ ಯೂನಿಟ್ ಆಫ್ ದ ಮಸಲ್ ಅಲ್ಲಿ ಒಂದು ಥಿಕ್ ಫಿಲಮೆಂಟ್ ಇರುತ್ತೆ, ಇನ್ನೊಂದು ಥಿನ್ ಫಿಲಮೆಂಟ್ ಇರುತ್ತೆ. ಇಲ್ಲಿ ಕೊಟ್ಟಿರೋ ರೀತಿ 2 ತರ ಫಿಲಮೆಂಟ್ಸ್ ಇರುತ್ತೆ. ಅದು 2 ಪ್ರೋಟೀನ್ ಸ್ಟ್ರಾಂಡ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರೋಟೀನ್ಸ್ ನ ಚೆನ್ನಾಗಿ ತಿನ್ಬೇಕು, ಮಸಲ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀವಿ ಜನರಲಿ, ಬಿಕಾಸ್ ದ ಮಸಲ್ ಈಸ್ ಎಂಟೈರ್ಲಿ ಫಾರ್ಮ್ಡ್ ಬೈ ದ ಪ್ರೋಟೀನ್. ಸೊ ಇದು ಅದೇ ಅಲ್ಲಿ ಕೊಟ್ಟಿದ್ದಾರೆ. ಆ ಮೂಮೆಂಟ್ ಹೇಗಾಗುತ್ತೆ ಅಂತ ಅಂದ್ರೆ, ಥಿಕ್ ಫಿಲಮೆಂಟ್ ಹೆಡ್ಸ್ ಮೂವ್ ಆದಾಗ ಥಿನ್ ಫಿಲಮೆಂಟ್ ಮೇಲೆ ನಮ್ಮ ಮೂವ್ಮೆಂಟ್ಸ್ ಗಳು ಫಾರ್ಮ್ ಆಗುತ್ತೆ ಅಂತ, ಈ ರೀತಿಯಾಗಿರುತ್ತೆ ಅಂತ. ಸೊ ನಾಟ್ ಟು ಗೋ ಇನ್ ಟು ಮಚ್ ಡೀಟೇಲ್ಸ್, ಎಲ್ಲ ಬೇಕಾಗಲ್ಲ. ಸೊ ಇದು ಮಸಲ್ ಕಾಂಟ್ರಾಕ್ಷನ್ಗೆ ನಾನು ನಿಮ್ಗೆ ಹೇಳ್ದಂಗೆ ಹೆಂಗೆ ಮಸಲ್ ಕಾಂಟ್ರಾಕ್ಷನ್ ಶುರು ಆಗುತ್ತೆ ಅಥವಾ ಮೂವ್ಮೆಂಟ್ ಶುರು ಆಗುತ್ತೆ ಅಂತಂದ್ರೆ ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಒಂದು ಎಕ್ಸೈಟೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಕಪಲಿಂಗ್, ಕಾಂಟ್ರಾಕ್ಷನ್, ಆಮೇಲೆ ರಿಲ್ಯಾಕ್ಸೇಷನ್ ಅಂತ. ಮಸಲ್ಸ್ ನನ್ಗೆ ಹೇಳುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ಮುಖಾಂತರ, ನಿಂಗೆ ನೋಡು ಈ ಕೆಲಸ ಇದೆ, ಈ ಕೆಲಸ ಮಾಡ್ಬೇಕು ನೀನು ಅಂತ. ಆ ಸಿನಾಪ್ಟಿಕಲ್ ವೆಸೈಕಲ್ಸ್ ಇತ್ತಲ್ವಾ, ಅಲ್ಲಿಂದ ರಿಲೀಸ್ ಆಗುತ್ತೆ ಕೆಮಿಕಲ್ಸ್. ಆ ಕೆಮಿಕಲ್ ರಿಲೀಸ್ ಆದಾಗ ನನ್ಗೆ ಆ ಮೆಂಬ್ರೇನ್ ಹತ್ರ ಏನೋ ಒಂದು ಟ್ರಾನ್ಸ್ಫರ್ ಆಗುತ್ತೆ, ಕೆಮಿಕಲ್ ಮೆಸೇಜಸ್ ಟ್ರಾನ್ಸ್ಫರ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಕ್ಯಾಲ್ಸಿಯಂ ನ ನಾವು ಸಸ್ಟೈನ್ ರಿಲೀಸ್ ಮಾಡ್ತಾ ಹೋಗ್ತೀವಿ. ಎಕ್ಸೈಟ್ ಆದ್ಮೇಲೆ ಸಿನಾಪ್ಟಿಕ್ ವೆಸೈಕಲ್ಸ್ ATP ಜೊತೆಗೆ ಕ್ಯಾಲ್ಸಿಯಂ ನ ರಿಲೀಸ್ ಮಾಡುತ್ತೆ ನಮ್ಮ ಮಸಲ್ಗೆ. ಆ ಆದಾಗ ಮಸಲ್ ಫೈಬರ್ ಫಿಲಮೆಂಟ್ ಏನಾಗುತ್ತೆ ಆಕ್ಟಿನ್ ಮತ್ತೆ
ಮೂವ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಮೂವ್ಮೆಂಟ್ ಆದ್ಮೇಲೆ ಏನಾಗುತ್ತೆ, ಮತ್ತೆ ಕ್ಯಾಲ್ಸಿಯಂ ನ ವಾಪಸ್ ರಿಲೀಸ್ ಮಾಡುತ್ತೆ. ಆವಾಗ ನಮ್ಮ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಸಮಥಿಂಗ್ ಕಮಿಂಗ್ ಟು ದ ನ್ಯೂರಾನ್ಸ್ ಅಂಡ್ ದೆನ್ ಟು ಮತ್ತೆ ಮಸಲ್ಸ್ ಇಂದ ವಾಪಸ್ ಹೋಗುತ್ತೆ. ದಿಸ್ ಇಸ್ ಹೌ ಇಟ್ ಗೆಟ್ ಎಕ್ಸೈಟೆಡ್, ಇಟ್ ಗೆಟ್ಸ್ ಕಪಲ್ಡ್ ಟು ಆಕ್ಟಿನ್ ಅಂಡ್ ಮಯೋಸೈನ್. ಅದಾದ್ಮೇಲೆ ಕಾಂಟ್ರಾಕ್ಷನ್ ಆಗುತ್ತೆ ಮತ್ತೆ ರಿಲೀಸ್ ಹೇಳಿದ್ವಿ. ಸೊ ಜನರಲ್ ಫಂಕ್ಷನ್ ಆಗ್ಲೇ ಹೇಳ್ದಂಗೆ ಮಸ್ಕ್ಯುಲರ್ ಸಿಸ್ಟಮ್ ಬೇಸಿಕಲಿ ಕಾಂಟ್ರಾಕ್ಷನ್ ಆಗುತ್ತೆ ಒಂದು ಮೂವ್ಮೆಂಟ್ಸ್ ಆಫ್ ದ ಬಾಡಿ. ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಹೀಟ್ ಪ್ರೊಡಕ್ಷನ್, ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗೋದು ಕೂಡ ಅದರಿಂದ. ಸೊ ಹೆಂಗ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಇದೆಲ್ಲ ಆಗ್ಲೇ ಹೇಳಿದ್ವಲ್ಲ, ಎಕ್ಸೈಟೇಷನ್, ಕಾಂಟ್ರಾಕ್ಷನ್, ರೆಸ್ಟೋರೇಷನ್, ಅದೆಲ್ಲ ಆದಾಗ ಏನೋ ಒಂದು ಎನರ್ಜಿ ಪಾಸ್ ಆಗ್ತಿದೆ ಅಂದ್ರೆ ನಮ್ಮ ಬಾಡಿಯಿಂದ ಹೀಟ್ ಪಾಸ್ ಆಗುತ್ತೆ. ಸೊ 85% ಆಫ್ ಅವರ್ ಬಾಡಿ ಹೀಟ್ ಇಸ್ ಪ್ರೊಡ್ಯೂಸ್ ಬೈ ಮಸಲ್ ಮೂವ್ಮೆಂಟ್ಸ್. ಸೊ ನಾವು ಯೋಗ ಮಾಡಿದ್ಮೇಲೆ ಅಥವಾ ವಾಕ್ ಮಾಡಿದ್ಮೇಲೆ ಅದು ಬಾಡಿ ಗೆಟ್ ವಾರ್ಮ್. ದಿಸ್ ಇಸ್ ಬಿಕಾಸ್ ಆಫ್ ಇಟ್. ಬಾಡಿ ಅಂತ ಅಂತಂದ್ರೆ 85% ಆಫ್ ದ ಬಾಡಿ ಮೆಟಬಾಲಿಸಮ್ ಇಸ್ ರಿಲೀಸ್ಡ್, ಹೀಟ್ ಇಸ್ ರಿಲೀಸ್ಡ್ ಬೈ ದ ಬಾಡಿ ಮೂವ್ಮೆಂಟ್ಸ್. ಸೊ ಇನ್ನೊಂದು ಪೋಸ್ಚರ್. ಸೊ ನಿಮ್ಗೆಲ್ಲ ಗೊತ್ತು ನಮ್ ಪೋಸ್ಚರ್ ಆಕ್ಚುಲ್ ಆಗಿದ್ದೀವಿ ಅಂತ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಮಸಲ್ ಅಟ್ಯಾಚ್ಮೆಂಟ್, ಸ್ಕೆಲಿಟಲ್ ಮಸಲ್ ಅಟ್ಯಾಚ್ ಆಗಿರೋದಕ್ಕೋಸ್ಕರ. ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್. ನನ್ಗನ್ಸುತ್ತೆ ಇದು ಮೆಡಿಕಲ್ ನಾವಿದನ್ನೆಲ್ಲ ಆಲ್ಮೋಸ್ಟ್ 1 ವರ್ಷ ಓದಿದೀವಿ. ಈಗಲೂ ನಾನು ಐ ಶುಡ್ ಪ್ರಿಪೇರ್ ಫಾರ್ ಯುವರ್ ಕ್ಲಾಸ್ ಅಂಡ್ ಕಮ್ ಬ್ಯಾಕ್. ಸೊ ನೀವು ತಲೆ ಜಾಸ್ತಿ ಗೋ ಬ್ಯಾಕ್ ಟು ದಿಸ್ ನೋಟ್ಸ್. ಸ್ಪೆಸಿಫಿಕ್ ನಿಮ್ಗೆ ಡೌಟ್ಸ್ ಬಂತು ಕ್ಲಾರಿಫೈ ಮಾಡ್ಕೋಬೇಕು ಅಂತ ಅಂದ್ರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನಮ್ಗಿದು ಏನಾಗ್ಬೋದು, ನಮ್ಗೆ ಮಸಲ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದ್ರೆ ಒಂದನೇದು ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಯಾವಾಗ ಆಗುತ್ತೆ ಅಂದ್ರೆ ಓವರ್ ಎಕ್ಸರ್ಷನ್ ಮಾಡಿದಾಗ. ಈಗ ಯೋಗಗಳನ್ನ ನಾನು ಮೊನ್ನೆ ದಿವಸ ಯೋಗ ಮಾಡಿರಲ್ಲ, ಸರ್ ಮೊನ್ನೆ ಹೋದಾಗ ಇಟ್ ವಾಸ್ ಲೈಕ್ 36 ಸೂರ್ಯ ನಮಸ್ಕಾರಸ್. ಅವತ್ ಗೊತ್ತಾಗಿಲ್ಲ, ಸೆಕೆಂಡ್ ಡೇ ಐ ಹ್ಯಾಡ್ ಸಿವಿಯರ್ ಹ್ಯಾಮ್ಸ್ಟ್ರಿಂಗ್ಸ್ ಪೇನ್. ಸೊ ಅದು ಯಾಕಂಗಾಗುತ್ತೆ ಅಂದ್ರೆ ಓವರ್ ಯೂಸ್ ಮಾಡಿದ್ದೆ ಅವತ್ತು ಒಂದಿನಕ್ಕೆ. ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಅಂತಂದ್ರೆ ಆರ್ ಮಸಲ್ ವಿಲ್ ಗೆಟ್ ಅಡಾಪ್ಟೆಡ್. ಸೊ ಬೇಸಿಕಲಿ ಅಂದ್ರೆ ಈಗ ನಮ್ಗೆ ತರಚು ಗಾಯ ಆಗುತ್ತಲ್ವಾ, ನಮ್ ಕೈ ಮೇಲೆ ತರಚು ಗಾಯ ಆಗುತ್ತೆ. ನಾವು ಮಸಲ್ ನ ಓವರ್ ಯೂಸ್ ಮಾಡಿದಾಗ ಅದು ತರಚು ಗಾಯ ಆಗುತ್ತೆ. ಅದನ್ನ ನಾವು ಸ್ಟ್ರೈನ್ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಆ ತರಚು ಗಾಯಕ್ಕೆ ಜನರಲಿ ನಿಧಾನಕ್ಕೆ ಹೀಲ್ ಆಗಕ್ಕೆ ಏನು ಹಂಗೆ ಬಿಡ್ತೀವಿ, ಅಪ್ಲೈ ಮಾಡ್ತೀವಿ, ಔಷಧಿ ಅಪ್ಲೈ ಮಾಡ್ತೀವಿ, ಗಾಯ ಬೇಗ ಹೀಲ್ ಆಗುತ್ತೆ. ಅದೇ ನಮ್ಮ ಮಸಲ್ ಅಲ್ಲಿ ಆಗಿರುವಂತ ಸ್ಟ್ರೈನ್ ಟೈಮ್ ಬೇಕು. ವಿ ಶುಡ್ ರೆಸ್ಟ್. ನೋವಿದ್ದಾಗ, ತುಂಬಾ ಪೇನ್ ಇದ್ದಾಗ ರೆಸ್ಟ್ ಮಾಡ್ಬೇಕು. ಇಲ್ಲ ನಾವೇನಾದ್ರು ಓವರ್ ಎಕ್ಸರ್ಟ್ ಮಾಡ್ತಾನೆ ಇದೀವಿ ಅಂದ್ರೆ ಈ ಗಾಯ ಜಾಗ ಒಂದು ತರಚು ಗಾಯ ಇದ್ದು ಆ ಉಂಡು ಅಗ್ಲ ಮಾಡ್ತಾ ಹೋದಂಗೆ ಲೆಕ್ಕ. ಮಸಲ್ ಪೇನ್ ಅಂತಂದ್ರೆ ರೆಸ್ಟ್, ಒಂದು ದಿನ ರೆಸ್ಟ್ ಕೊಡಿ. ಗ್ರಾಜುಯಲ್ ಆಗಿ ನಿಮ್ಮ ಎಫರ್ಟ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಯು ಶುಡ್ ನಾಟ್ ಡೂ ಅಟ್ ಎ ಸ್ಟ್ರೆಚ್. ನಿಮ್ಮ ಬಾಡಿನ ತುಂಬಾ ಚಾಲೆಂಜ್ ಮಾಡಕ್ ಹೋಗ್ಬಾರದು. ಗ್ರಾಜುಯಲ್ ಆಗಿ ನಿಮ್ಮ ಸ್ಟಾಮಿನಾ ಅಥವಾ ನಿಮ್ಮ ಪವರ್ ನ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಹೌ ಸೊ ಸ್ಟ್ರೈನ್ಸ್ ಅಂದ್ರೆ ಇದಾಗತ್ತೆ. ಸೊ ಒಂದೇನಪ್ಪಾ ಅಂತಂದ್ರೆ ಇನ್ನೊಂದು ಸ್ಟ್ರೈನ್ ಹೆಂಗಾಗ ಜನರಲಿ ಎಲ್ಲಾಗತ್ತೆ ಅಂದ್ರೆ ಅದು ನಮ್ಮ ಮಸಲ್ ಇಲ್ಲೆಲ್ಲ ಏನೂ ಆಗಲ್ಲ. ಬೇಸಿಕಲಿ ಇಲ್ಲಿ ಮಸಲ್ ಪೂರಾ ಕ್ಲೀನ್ ಆಗಿರುತ್ತೆ, ಅಲ್ಲಿ ಸ್ಟ್ರೈನ್ ಸ್ಟ್ರೆಚ್ ಆಗುತ್ತೆ. ಮಸಲ್ ಇಸ್ ಮೋರ್. ಎಲ್ಲಿ ಮಸಲ್ ನಮ್ಗೆ ಸ್ಟ್ರೈನ್ ಆಗುತ್ತೆ ಅಂದ್ರೆ ನಮ್ಮ ಜಾಯಿಂಟ್ಸ್ ಲೆಕ್ಕದಲ್ಲಿ, ಅಲ್ಲ ಅಲ್ವಾ ಮೂವ್ಮೆಂಟ್ಸ್ ಜಾಸ್ತಿ ಮಾಡ್ತೀವಿ ನಾವು. ಸೊ ಆ ಜಾಯಿಂಟ್ಸ್ ಹತ್ರ ಬಂದಾಗ ನಮ್ಮ ಮಸಲ್ಸ್ ಸ್ಟ್ರೈನ್ ಆಗಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಸ್ಪ್ರೇನ್ ಅಂತ ಹೇಳ್ತೀವಿ. ಮುಂಚೆ ಡಿಸ್ಕಸ್ ಮಾಡಿದ್ವಿ ನಾವು ನಿಮ್ಮ ಹತ್ರ. ಜಾಯಿಂಟ್ ಮೇಲೆ ಲಿಗಮೆಂಟ್ ಅಂತ ಒಂದಿರುತ್ತೆ. ಈ ಟೆಂಡನ್ ನೀಟಾಗಿ ಹೋಗ್ಬಿಟ್ಟು ಈಗ ನಾವು ಈ ಜಾಯಿಂಟ್ ಹೇಳ್ತಿದೀವಿ ಅಂತಂದ್ರೆ ಈ ಮಸಲ್ ಟೆಂಡನ್ ಆಗತ್ತೆ. ಆ ಟೆಂಡನ್ ನನ್ ಜಾಯಿಂಟ್ ಸುತ್ಕೊಳ್ಳುತ್ತಲ್ವಾ, ಅದನ್ನ ಲಿಗಮೆಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಇಂಜೂರ್ ಆಗೋದು ಲಿಗಮೆಂಟ್. ಇದು ಬಿದ್ದಾಗ್ಲೂ ಕೂಡ ಆಗುತ್ತೆ. ಸ್ಪ್ರೈನ್ ಗಳ ಫಸ್ಟ್ ಬಿದ್ದಾಗ್ಲೂ ಆಗುತ್ತೆ. ಆ ಪರ್ಟಿಕ್ಯುಲರ್ ಜಾಯಿಂಟ್ ನ ಓವರ್ ಸ್ಟ್ರೆಚ್ ಮಾಡೋದು ಆಗುತ್ತೆ. ಲಿಗಮೆಂಟ್ ಅಂತ ಕೇಳಿರ್ತೀರಾ, ಮೆನಿಸ್ಕಲ್ ಟೇರ್ ಅಂತ ಕೇಳಿರ್ತೀರಾ. ಡಿಫ್ರೆಂಟ್ ಗ್ರೇಡ್ಸ್ ಇರುತ್ತೆ. ಗ್ರೇಡ್ 1 ಇದ್ರೆ ನೀವು ರೆಸ್ಟ್ ಮಾಡಿದ್ರೆ ಸಾಕು, ಸರ್ಜರಿ ಮಾಡ್ತೀವಿ ಎಲ್ಲ ಇರುತ್ತೆ. ಸೊ ಯಾವಾಗಾದ್ರೂ ನಿಮ್ಗೆ ಸ್ಟ್ರೈನ್ ಆಗಿದೆ ಅಥವಾ ಲಿಗಮೆಂಟ್ ಟೇರ್ ಆಗಿದೆ ಅಂತ ನೀವು ಡಯಾಗ್ನೋಸ್ ಆಗ್ತಾರೆ ಅಂತಂದ್ರೆ ಬೆಸ್ಟ್ ಥಿಂಗ್ ಇಸ್ ಟು ರೆಸ್ಟ್ ದ ಅಫೆಕ್ಟೆಡ್ ಜಾಯಿಂಟ್. ಆಲ್ಮೋಸ್ಟ್ 3 months ತನಕ ಅಫೆಕ್ಟೆಡ್ ಜಾಯಿಂಟ್ ನ ರೆಸ್ಟ್ ಮಾಡಿದ್ರೆ ಬಾಡಿ ವಿಲ್ ಹೀಲ್. ಆ ಟೇರ್ ಡಿಗ್ರಿ ಹೈಯರ್ ಇದೆ ಅಂತಂದ್ರೆ ದಟ್ ರಿಕ್ವೈರ್ ಸರ್ಜಿಕಲ್ ಇಂಟರ್ವೆನ್ಷನ್. ಸೊ ಇನ್ನೊಂದು ಕ್ರಾಂಪ್ಸ್.
ಬೇಸಿಕಲಿ ಈ ಕ್ರಾಂಪ್ಸ್ ನಮ್ಗೆ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಮ್ಗೆ ಸೋಡಿಯಂ ಲಾಸ್ ಆಗ್ತಿರುತ್ತೆ. ಆ ಕಾಲ್ ಹತ್ರ ಇದ್ದಕ್ಕಿದ್ದಂಗೆ ಹಿಡ್ಕೊಂಡ್ಬಿಡುತ್ತೆ. ಥಂಡಿಗಾಲದಲ್ಲಿ ಜಾಸ್ತಿ. ಯಾಕಂದ್ರೆ ಥಂಡಿಗಾಲದಲ್ಲಿ ಯಾಕೆ ಜಾಸ್ತಿ? ಥಂಡಿಯಿಂದ ಅಲ್ಲ, ಬೇಸಿಕಲಿ ನಾವು ನೀರ್ ಕುಡಿಯೋದು ಮರ್ತ್ ಬಿಡ್ತೇವೆ. ಸೊ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್, ಹೋಮಿಯೋಸ್ಟಾಸಿಸ್ ಮೇಂಟೈನ್ ಆಗಲ್ಲ. ಏನಂತ ಹೇಳ್ತೀವಿ, ಡಿಹೈಡ್ರೇಷನ್ ಆಗುವಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಥಂಡಿ ಇದ್ರು. ಚೆನ್ನಾಗಿರುತ್ತೆ, ಆಗಲ್ಲ ನಾವು ನೀರ್ ಕುಡದೆ ಇದ್ದಾಗ. ಸೋಡಿಯಂ ಇಲ್ವೇ ಇರಲ್ಲ ಬಾಡಿಯಲ್ಲಿ. ಸೊ ಅದಕ್ಕೋಸ್ಕರ ಆ ಕ್ರಾಂಪ್ಸ್ ಗಳು ಬರುತ್ತೆ. ನಿಮ್ಗೆ ತೀರಾ ಬಿಸಿಲಿದ್ದಾಗ ಅಥವಾ ತೀರಾ ಓವರ್ ಸ್ಟ್ರೆಚ್ ಮಾಡ್ತೀರಾ ಅಂದಾಗ, ತುಂಬಾ ಕೆಲಸ ಮಾಡಿದಾಗ ಬಂದು ಮಲ್ಕೊಂಡಿರ್ತೀವಿ, ಮಧ್ಯರಾತ್ರಿ 4 ಗಂಟೆ 5 ಗಂಟೆ ಅಥವಾ 1.5-2 ಗಂಟೆ ಸುಮಾರಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಮಸಲ್ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಸೊ ಇಟ್ಸ್ ಬಿಕಾಸ್ ಆಫ್ ದಿಸ್. ಸೊ ಕ್ರಾಂಪ್ಸ್ ಬರೋದು ಬೇಸಿಕಲಿ ನಮ್ಮ ಮಸಲ್ ನೀಟಾಗಿ ನರಿಶ್ ಆಗಿಲ್ಲ, ಹೈಡ್ರೇಟ್ ಆಗಿಲ್ಲ, ಆ ಟೈಮಲ್ಲಿ ಇದಾಗುತ್ತೆ. ಅಂತ ಟೈಮಲ್ಲಿ ಯು ಜಸ್ಟ್ ಕೀಪ್ ದಟ್ ವಾರ್ಮ್ ಆಗಿ ಟ್ರೈ ಮಾಡಿ. ಚೆನ್ನಾಗಿ ಓವರ್ಸ್ ಇದ್ರೆ ಪೌಡರ್ ಇದ್ರೆ ಕುಡಿಯೋದಕ್ಕೆ, ಎಳ್ನೀರು ಅಥವಾ ಬೆಚ್ಚಗಿರೋ ನೀರು ಕುಡಿದ್ರು ದಟ್ ವಿಲ್ ಸಫೈಸ್. ಇನ್ನೊಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಮಸಲ್ ಟೆನ್ಷನ್ ಹೇಳ್ತೀವಿ. ಸೊ ಸ್ಟ್ರೆಸ್ ಏನ್ ಬೇಕಾದ್ರೂ ಮಾಡುತ್ತೆ. ಸೊ ಸ್ಟ್ರೆಸ್ ಆದಾಗ ಈವನ್ ನರ್ವ್ಸ್ ಅಲ್ವಾ, ಬೇಸಿಕಲಿ ಮಸಲ್ ಬ್ರೈನ್ಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಅಂದಾಗ, ಸ್ಟ್ರೆಸ್ ಆದಾಗ. ಸೊ ಸ್ಟ್ರೆಸ್ ಆದಾಗ ಬ್ರೈನ್ ಎಲ್ಲಾ ಕಡೆ ಸಿಗ್ನಲ್ಸ್, ಈವನ್ ನಮ್ಮ ಮಸಲ್ ಸಮಸ್ಯೆ ಇಲ್ಲ, ನಮ್ಮ ಬೋನ್ ಅಲ್ಲಿ, ನಮ್ಮ ಜಾಯಿಂಟ್ ಅಲ್ಲಿ, ನಮ್ಮ ಮಸಲ್ ಅಲ್ಲಿ ಅಂದ್ರೂ ಕೂಡ ಜಾಸ್ತಿ ಅತಿಯಾದ ಸ್ಟ್ರೆಸ್ ನಮ್ಮ ಬ್ಯಾಕ್ ಪೇನ್ ಆಗಿರ್ಬೋದು, ಈವನ್ ಮಸಲ್ ಪೇನ್ ಆಗಿರ್ಬೋದು, ಕಾಸ್ ಮಾಡುತ್ತೆ. ದ ಫಂಡಾ ಬಿಹೈಂಡ್ ಹಿಯರ್ ಇಸ್ ಆಲ್ ದ ಮಸಲ್ ಇಸ್ ಕನೆಕ್ಟೆಡ್ ವಿತ್ ದ ನ್ಯೂರಾನ್ಸ್. ಸೊ ಸ್ಟ್ರೆಸ್ ಆದಾಗ ಈವನ್ ಮತ್ತೆ ಕ್ರಾಂಪ್ಸ್, these are some of the ಏನಂತೀವಿ injuries what we can sustain or problem what we can sustain with respect to muscles. ಸೊ ಇದು ಇವತ್ತಿನ ಕ್ಲಾಸ್ ಆಯ್ತು. ಸೊ ಇದೆಲ್ಲ ನಾವು ರಿಫ್ಲೆಕ್ಷನ್ ಅದೆಲ್ಲ ನೋಡ್ಕೊಂಡಿದ್ವಿ ಓದ್ ಕ್ಲಾಸ್ ಅಲ್ಲಿ. ಸೊ ದಿಸ್ ಇಸ್ ಫಾರ್ ಟುಡೇಸ್ ಕ್ಲಾಸ್. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು, ಇಲ್ಲ ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್. ರಿಲೇಟೆಡ್ ಟು ಎನಿ ಇಂಜುರೀಸ್ ಆರ್ ನಿಮ್ಗೆ ಯಾವಾಗಾದ್ರೂ ಪ್ರಾಕ್ಟೀಸ್ ಮಾಡ್ತಾರೆ, ಯು ಕ್ಯಾನ್ ಆಸ್ಕ್, ಅದರ್ವೈಸ್ ವಿ ಕ್ಯಾನ್ ವೈಂಡ್ ಅಪ್ ದ ಕ್ಲಾಸ್. ಇಲ್ಲ, ಇದು ಅಲ್ಲಿ ನನ್ಗೆ ಶೋಲ್ಡರ್ ಇದಾಗ್ಬಿಟ್ಟಿತ್ತು ತುಂಬಾ, ಹಿಂಗೆ ಕತ್ ತಿರ್ಗ್ಸಕ್ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ಯೋಗ ಎಷ್ಟಾಗತ್ತ ಅಷ್ಟು ಮಾಡ್ತಾ ಇದ್ದೆ. 1-2 days, 3rd ಡೇಗೆ ಅಲ್ಲೇ ನಾರ್ಮಲ್ ಆಗಿತ್ತು. ವೆರಿ ಗುಡ್ ಅಕ್ಕ, ಸೂಪರ್. ಅದ್ ಬಿಟ್ಟು ಪುನೀತ್ ಸರ್ ಆಶೀರ್ವಾದ ನಂಗೆ. ಹಂಗಾಗಿ ಈ ಕ್ರಾಂಪ್ಸ್ ಅವೆಲ್ಲ ಏನು ಇಲ್ಲ. ಓಕೆ, ಸೂಪರ್. ಬ್ಯಾಕ್ ಪೈನ್ ಇವಾಗ ನಿಂತು ಮಾಡೋದು ಸೂರ್ಯ ನಮಸ್ಕಾರ ನಿಂತ್ಕೊಂಡೇ ಮಾಡ್ಬೋದು, ಅಷ್ಟು ಆಗಿದೆ. ವೆರಿ ಗುಡ್ ಅಕ್ಕ. ಮುಂಚೆ ಚೇರ್ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ, ಮಧ್ಯ ಯಾವಾಗ್ಲೋ 1-2 ನಿಂತ್ಕೊಂಡ್ ಮಾಡೋಂಥದ್ದು ಸೂರ್ಯ ನಮಸ್ಕಾರ ಮಾಡ್ತಿದ್ದು. ಇವಾಗ ಪೂರ್ತಿ ಎಲ್ಲ ಮಾಡುವಷ್ಟು ಒಂದ್ ಹಂತಕ್ಕೆ ಬಂದಿದ್ದೀನಿ. ಟ್ರೂ, ಸೂಪರ್. ಸೊ ನಾವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಜಾಯಿಂಟ್ಸ್ ಗಳೆಲ್ಲ ಬೆಂಡ್ ಮಾಡ್ತೀವಲ್ವಾ, ಸೊ ಅದನ್ನು ಕೂಡ ನೀವ್ ಹೇಳಿದ್ ಕರೆಕ್ಟ್, ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ನೀವ್ ಯಾರಿಗಾರು ಹೇಳ್ಕೊಡ್ತಿದ್ದೀರಾ ಆದ್ರೂ ಕೂಡ ಸರು ಅಷ್ಟೇ ಹೇಳ್ತಾ ಇರ್ತಾರಲ್ವಾ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ದಟ್ ಈಸ್ ದ ಮೇನ್ ರೀಸನ್ ಬಿಹೈಂಡ್. ತುಂಬಾ ಸ್ಟ್ರೆಚ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಡೆಫಿನೆಟ್ಲಿ ಇಂಡ್ಯೂಸ್ ಅ ಸ್ಟ್ರೈನ್ ಇನ್ ಅವರ್ ಮಸಲ್. ಅದಕ್ಕೋಸ್ಕರ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಆ ಮಸಲ್ ಕಲ್ತ್ಕೊಳ್ಳುತ್ತೆ, ನಿಧಾನಕ್ಕಾಗುತ್ತೆ. ಸ್ಟಾರ್ಟಿಂಗ್ ಹಿಂಗಿತ್ತ, ಲಾಸ್ಟ್ ಒಂದ್ ತುಂಬಾ ಎಫೆಕ್ಟಿವ್ ಆಗತ್ತೆ. ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿ ಫಸ್ಟ್ ಸೂರ್ಯ ನಮಸ್ಕಾರ ತುಂಬಾ ಬೆಂಡ್ ಮಾಡೋದಕ್ಕೆ ಅವೇನು ಆಗಲ್ಲ. ಮಾಡ್ತಾ ನಮ್ಗೆ ಅನ್ಸ್ತೇವ್ರು ಎಷ್ಟು ಮಾಡಿದೀನಿ, ಎಷ್ಟು ಒಳಗ್ ಬರ್ತಾ ಇದ್ದದೆ, ಬಗ್ಗದ್ದು ಆಗ್ಲಿ ಸ್ಟ್ರೆಚ್ ಮಾಡೋದಾಗ್ಲಿ ಕ್ಲೀನ್ ಆಗಿ ಗೊತ್ತಾಗತ್ತೆ. ಕರೆಕ್ಟ್. ಓವರ್ ಟು ಯು ಸರ್.